ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ವ್ಲಾಗ್ ಮಾಡ್ತಾ ಇದ್ದೀನಿ. ಟೈಮ್ 5 ಗಂಟೆ ಆಗಿದೆ. ಅರ್ಧಂಬರ್ಧ ಪ್ರಿಪ್ರೇಷನ್ಸ್ ಆಗಿದೆ. ತೋರಿಸ್ತೀನಿ ಏನೇನು ಮಾಡಿದ್ದೀವಿ, ಏನೇನು ಮಾಡ್ತೀವಿ ಅಂತೆಲ್ಲ. ಇವಾಗ ಈ ಬಾಬಿನ ಫಿಕ್ಸ್ ಮಾಡ್ಬಿಡು, ಇದಕ್ಕೆ ಇದು ಫಿಕ್ಸ್ ಮಾಡ್ಬಿಡು. ಅವ್ರ ಹೆಂಗ ಮಾಡ್ಕೊಂಡು ಪಂಚೆ ಬರುತ್ತೆ, ಇದ್ರ ಮೇಲೆ ಪಂಚೆನು ಬರಲ್ಲ, ದೇವ್ರು ಬರುತ್ತೆ. ಪಂಚೆ ಇದ್ರ ಕೆಳಗಡೆ ಬರುತ್ತಾ, ಇದ್ರ ಮೇಲೆ ಉಂಡೆಯಲ್ಲಿ ಗೆ ಬೇಳೆ ರೆಡಿ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ರವೆ ಉಂಡೆ ರೆಡಿ ಆಗಿದೆ. ಮತ್ತು ಇಲ್ಲೆಲ್ಲ ದೇವ್ರ ಮನೆ ರೆಡಿ ಆಗ್ತಾ ಇದೆ. ಇದೆಲ್ಲ ರೆಡಿ ಆಗ್ತಾ ಇದೆ. ಇನ್ನು ಹೂವು ಎಲ್ಲ ಬೆಳಗ್ಗೆನೆ ನಮ್ಮ ಬಾವ ಮಾರ್ಕೆಟ್ಗೆ ಹೋಗ್ಬಿಟ್ಟು ತಂದುಬಿಟ್ರು ಹೂವು. ಅಷ್ಟೇ ಗೈಸ್, ಸದ್ಯಕ್ಕೆ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೋಡ್ತಾ ಗೈಸ್. ಪೂಜೆ ಸಾಮಾನು ಶಾಪಿಂಗ್ ಅದೇ ಜೊತೆ 5 ಎಡೆ ಇವಾಗ ಪ್ಲೇಟ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀರಿ. ಸೇಫ್ಟಿ ಪಿನ್ ಹಾಕ್ಬೋದು ಗೈಸ್. ಪ್ಲೇಟ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀರಿ. ಸೊ ಈ ವರ್ಷ ನಾವು ಹಬ್ಬಗೆ ಡೆಕೋರೇಷನ್ ಎಲ್ಲ ದೇವ್ರಿಗೆ ಸೀರೆ ಓಡಿಸೋದನ್ನೆಲ್ಲ ಬೇಗನೆ ಸ್ಟಾರ್ಟ್ ಮಾಡಿದ್ರಿ. 10:30 ನಾ ಇಷ್ಟು ಪ್ಲೇಟ್ಸ್ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಆಗಿ ಸೀರೆ ಓಡಿಸ್ಬೇಕಿತ್ತು. ಅಷ್ಟಿತ್ತು. ಓಡಿಸಲ್ಲ ಅಂತೂ ರಾತ್ರಿ ಎಲ್ಲ ನಿದ್ದೆನೇ ಮಾಡಿರಲಿಲ್ಲ, ಅಷ್ಟೊತ್ತು ಮಾಡಿದ್ರಿ. ಈ ಸಲ ಇಲ್ಲ, 2 ಆ ಟೈಮ್ಗೆಲ್ಲ ಆಗೋಗಿತ್ತು. ಪ್ಲೇಟ್ಸ್ ಎಲ್ಲ ಅರೇಂಜ್ ಮಾಡಿಬಿಟ್ಟಿದ್ರಿ. ಸೊ 10 ಸೀರೆ ಸ್ಟಾರ್ಟ್ ಮಾಡಿದ್ವಿ. ಈ ಸಲ ನಾನು ಫುಲ್ಲು ಬಿಲ್ಡಪ್ ಕೊಟ್ಬಿಟ್ಟಿದ್ದೆ ಎಲ್ಲರಿಗೂ. ಈ ಸಲ ನಾನು ದೇವ್ರಿಗೆ ಸೀರೆ ಓಡಿಸ್ತೀನಿ, ಅಜ್ಜಿ ನೀನು ಬರೀ ನಂಗೆ ಹೆಲ್ಪ್ ಮಾಡಬೇಕಷ್ಟೇ, ನೀನು ಓಡಿಸಂಗಿಲ್ಲ ಅಂತ. ಸೊ ಹೇಳ್ದಂಗೆ ಸೀರೆ ಎಲ್ಲ ನೆರಿಗೆ ಸೆರಗು ಎಲ್ಲ ನಾನೇ ಹಿಡ್ದೆ. ಅಜ್ಜಿನೂ ಹೆಲ್ಪ್ ಮಾಡಿದ್ರು. ಅಜ್ಜಿ ಹೆಲ್ಪ್ ಇಲ್ದಿರ ಏನೂ ಆಗೋಲ್ಲ, ಹಂಗೆ ಪಿನ್ನೆಲ್ಲ ಹಾಕೋದು ಆ ಥರ. ಸೊ ನನಗೆ ಲೆಫ್ಟ್ ಹ್ಯಾಂಡ್ ಸೈಡಿಂದ ನೆರಿಗೆ ಹಿಡಿಯೋಕ್ಕೆ ಬರೋದು, ರೈಟ್ ಹ್ಯಾಂಡಲ್ಲಿ ಬರೋಲ್ಲ. ನಾನು ಯೂಶ್ವಲಿ ಹಂಗೆ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ದು ಹೋಗಿ ಅಲ್ಲಿ ದಾರ ಕಟ್ಟೋಕೆ ಹೋದ್ರಿ. ಆದರೆ ಅದು ಲೆಫ್ಟ್ ಸೈಡ್ ಹಿಂಗೆ ಬರ್ತಾಯಿತ್ತು, ರೈಟ್ ಸೈಡ್ ಬರ್ತಾಯಿತ್ತು. ಲೆಫ್ಟ್ ಸೈಡ್ ಬರಬೇಕು ನೆರಿಗೆ ಎಲ್ಲ. ಅದಕ್ಕೆ ರೈಟ್ ಹ್ಯಾಂಡಲ್ಲಿ ನೆರಿಗೆ ಹಿಡಿಬೇಕಿತ್ತು, ಅದು ನಂಗೆ ಬರೋಲ್ಲ. ಸೊ ಆಮೇಲೆ ಸರಿ ಹಂಗೆ ದಾರ ಕಟ್ಟಿ ಅಡ್ಜಸ್ಟ್ ಮಾಡೋಣ ಅಂತ, ಆ ಕಡೆ ಸೈಡ್ಗೆ ಮಾಡೋಣ ಅಂತ ಮಾಡಿದ್ರಿ. ಬಟ್ ಅದು ಆಗಲಿಲ್ಲ. ಆಮೇಲೆ ಮತ್ತೆ ಎಲ್ಲ ರಿಮೂವ್ ಮಾಡಿ ಇನ್ನೊಂದ್ಸಲ ಇವಾಗ ಅಜ್ಜಿ ರೈಟ್ ಹ್ಯಾಂಡಲ್ಲಿ ಹಿಡಿತಾ ಇದ್ದಾರೆ. ಸೊ ಈಗ ಸೆಕೆಂಡ್ ಟೈಮ್ ನೆರಿಗೆ ಹಿಡಿತಾ ಇರೋದು. ಸೊ ಅಲ್ಲಿ ಸ್ಯಾರಿಯಲ್ಲೆಲ್ಲ ಹೂವು ಥರ ಕಾಣಿಸ್ತಾ ಇದೆಯಲ್ಲ ಸೆಂಟ್ರಲ್ಲಿ. ಸೊ ನೆರಿಗೆ ಹಿಡಿಯುವಾಗ ಅದೇನಾಗ್ತಾಯಿತ್ತು, ಎಲ್ಲ ಒಳಗಡೆ ಹೋಗಿ ಸೇರಿಕೊಂಡು ಬರೀ ಪ್ಲೇನ್ ಕಾಣಿಸ್ತಾಯಿತ್ತು ನೆರಿಗೆ ಹಿಡಿದಾಗ. ಸೊ ಅದು ಟ್ರೈ ಮಾಡಿದ್ರಿ, ಅದು ಹೂವು ಕಾಣಿಸೋ ಥರ. ಬಟ್ ಅದು ಸೆರಗಿಗೆ ಮಾತ್ರ ಬಂದಿರೋದು, ಅಂದರೆ ಸೆರಗಿಗೆ ಮಾತ್ರ ಬಂದಿರೋದು. ಅದು ಏನು ಮಾಡೋಕ್ಕಾಗಲ್ಲ, ಅದು ಕವರ್ ಆಗಿ ಆಗುತ್ತೆ. ಸರಿ ಬಿಡು, ಹೋಗಲಿ ಪರವಾಗಿಲ್ಲ, ಪ್ಲೇನ್ ಕಾಣಿಸಿರೋ ಬಾರ್ಡರ್ ಹೈಲೈಟ್ ಇದೆಯಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಪಿನ್ ಮಾಡಿದ್ರಿ. ಸೊ ಪೂರ್ತಿ ಸ್ಯಾರಿ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ಫಸ್ಟೇ ತೋರಿಸ್ಬೇಕಿತ್ತು, ಬಟ್ ತೋರ್ಸೋಕ್ಕಾಗಲಿಲ್ಲ, ನಂಗೆ ನೆನಪೇ ಆಗಲಿಲ್ಲ. ಸೊ ಮುಂದಿನ ವ್ಲಾಗ್ಸಲ್ಲಿ ಯಾವಾಗಾದರೂ ಶೇರ್ ಮಾಡ್ತೀನಿ. ಸೊ ಈಗ ನೆರಿಗೆ ಎಲ್ಲ ಹಿಡ್ದಿದ್ರಲ್ಲ, ಈಗ ಎಲ್ಲ ಸೀರೆ ಎಲ್ಲ ಕೂರಿಸಿ ನೆರಿಗೆನೂ ಹಾಕಿ ಡಾಬು ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ.
ಸೊ ಎಲ್ಲರಿಗೂ ಹೆಂಗಿದ್ರೆ ಏನೋ ಗೊತ್ತಿಲ್ಲ, ನಂಗೆ ಮಾತ್ರ ಪರ್ಫೆಕ್ಟಾಗಿರಬೇಕು. ಅದು ನಾನು ಫೋನಲ್ಲಿ ನೋಡ್ಕೊಂಡಿದ್ದೆ ಈ ಸಲ. ಅವ್ರು ತೋರಿಸ್ತಾಯಿದ್ರು ಇದು ಈ ಥರ ಅಂತ. ನಂಗೆ ಅದೇ ಥರ ಬರಬೇಕಿತ್ತು, ಒಂಚೂರು ಹಿಂಗೆ ಹೋಗಂಗಿಲ್ಲ, ಒಂಚೂರು ಹಂಗೆ ಹೋಗಂಗಿಲ್ಲ. ಸೊ ಇಲ್ಲಿವರೆಗೂ ಆಯಿತು. ಇದಾದಮೇಲೆ ಏನಾಗಿದೆ ಅಂತ ನೋಡಿ. ಜಾಸ್ತಿ ನೋಡಿಲ್ಲ ಇಷ್ಟು ಬಿಚ್ಚು ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಮಾಡ್ತಾರೆ. ಲಾಸ್ಟ್ ಹಾಕಿದ್ದೆ. ಸೊ ಈಗ ಸೆಕೆಂಡ್ ಟೈಮ್ ಏನಾಯಿತು ಅಂದರೆ, ನಾವು ನೆರಿಗೆ ನಾರ್ಮಲಾಗಿ ಹಿಡಿತಿರಲ್ಲ, ಒಂದು 10-12 ಬಂದಿತ್ತೇನೋ ಅಷ್ಟೇ. ಅಲ್ಲಿ ಕೂರಿಸಿದಾಗ ನೆರಿಗೆ ಎಲ್ಲ ದೂರ ಥರ ಕಾಣಿಸ್ತಾ ಇತ್ತು, ಜಾಸ್ತಿ ನೆರಿಗೆ ಇದ್ದಂಗೆ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ಮತ್ತೆ ಬೆಚ್ಚಿ ಸರಿ ಆಯಿತು. ಚಿಕ್ಕದಾಗಿ ನೆರಿಗೆ ಅವರು ಫೋನೆಲ್ಲ ತೋರಿಸಲ್ಲ, ಅವರು ಕೈಯಲ್ಲೇ ಹಂಗೆ ಚಾಪೆ ಮೇಲೆ ಹಾಕ್ಕೊಂಡು ಮಾಡ್ತಾರೆ. ನಾವು ಹಂಗೆ ಮಾಡಿರಲಿಲ್ಲ, ಕೈಯಲ್ಲಿ ನಮ್ಮ ಬೆರಳು ಅಷ್ಟು ಗ್ಯಾಪ್ ಕೊಟ್ಕೊಂಡು ಮಾಡ್ತಾಯಿದ್ರಿ. ಬಿಡು ಇವಾಗ ಕರೆಕ್ಟ್ ನೀನು ದಾರ ಇಟ್ಕೊಂಡಿದ್ದೀನಿ ಫುಲ್ಲು ಸೇರಿಸಿ ಎಲ್ಲ ನೀನೇ ಮಿಸ್ಟೇಕ್ ಮಾಡಿ ನಾನು ಮಾಡ್ತೀನಿ ನೀನು ಮಾಡಬೇಡ ಅದಕ್ಕೆ ಇಲ್ಲಿ ಕೆಳಗಡೆ ಡಬ್ಬಲ್ ಮಾಡಿಸ್ತಾ ಇದೀಯ. ಈಗ ತಗೊಂಡಿದ್ದಾರೆ ನಾವು ತಗೊಂಡ್ಬಿಟ್ಟು ಹಂಗೆ ಹಿಂಗೆ ಅಂದರೆ ನಾನು ಸೊ ಇವಾಗ ನೀವೇ ಡಿಫ್ರೆನ್ಸ್ ನೋಡ್ಬೋದು ನೆರಿಗೆಯಲ್ಲಿ. ಇವಾಗ ಒಂದು ಸ್ವಲ್ಪ ಜಾಸ್ತಿ ಥರ ಕಾಣಿಸ್ತಾ ಇದೆ. ಸೊ ನಾವು ಕಾಲಿಕ್ಕುವಾಗೆಲ್ಲ ಸೀರೆಯಲ್ಲಿ ಕವರ್ ಮಾಡ್ತಿರಲ್ಲ, ಸೊ ಜಾಸ್ತಿ ದೊಡ್ಡ ನೆರಿಗೆಗಳು ಇಟ್ಟು ಕಮ್ಮಿ ನೆರಿಗೆ ಬಂದಾಗ ಸೀರೆ ಕವರ್ ಮಾಡಿದಾಗ ಅವಾಗ ನೆರಿಗೆನೇ ಕಾಣಿಸಲ್ಲ. ಕಾಲಿಗೆ ಎಲ್ಲ ಸೀರೆ ಕವರ್ ಮಾಡಿರ್ತೀರಲ್ಲ, ಸೊ ಚಿಕ್ಕ ನೆರಿಗೆ ತೊಗೊಂಡಾಗ ಅವಾಗ ಸೀರೆಯಲ್ಲಿ ಕಾಲು ಕವರ್ ಮಾಡಿದಾಗ ಇನ್ನೊಂದು ಸ್ವಲ್ಪ ನೆರಿಗೆ ಕಾಣಿಸುತ್ತೆ. ಅದಕ್ಕೆ ಚಿಕ್ಕದಾಗಿ ನೆರಿಗೆ ಹಿಡ್ಕೋಬೇಕು. ಬಟ್ ಇನ್ನೂ ಚಿಕ್ಕದಾಗೂ ಇರುತ್ತೆ. ನಾನು ಫೋನ್ ನೋಡಿದಾಗ ಅವರು 22-24 ಆ ಥರ ಬರಬೇಕು ಅಂತ ಹೇಳಿದ್ರು. ಬಟ್ ನಮ್ಗೆ 16-17 ಏನೋ ಬಂತು. ಬಟ್ ಆದರೂ ಚೆನ್ನಾಗಿತ್ತು. ಸೊ ಈಗ ಎಲ್ಲ ಮಾಡಿ ಕೂರಿಸಿ ನೆರಿಗೆ ಹಾಕಿ ಓಕೆ ಫೈನಲ್ ಡನ್ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಹೋದ ಸಲ ಅಜ್ಜಿ ಪೀಸಾಗಿ ಮಾಡಿದರು ಒಬ್ಬರೇ. ನನಗೇನು ಹೋದ ವರ್ಷ ಏನು ಈ ಥರ ಇದ್ರ ಬಗ್ಗೆ ಒಂಚೂರು ಐಡಿಯಾನೇ ಇರಲಿಲ್ಲ. ಲಕ್ಷ್ಮಿ ಸೀರೆ ಹೆಂಗೆ ಓಡಿಸೋದು ಅಂತಲೇ ಗೊತ್ತಿರಲಿಲ್ಲ ನನಗೆ. ಈ ವರ್ಷ ಸ್ವಲ್ಪ ಫೋನಲ್ಲೆಲ್ಲ ನೋಡಿ ಓಕೆ ಹಿಂಗೆ ಅಂತ ಗೊತ್ತಿತ್ತು. ಹಿಂಗೆ ಕುತ್ಕೊಂತೀನಿ, ಹಿಂಗೆ ಹಿಂಗೆ ನೋಡಿ, ಹಿಂಗೆ ಒಂದು ಕಾಲು ಬಿಟ್ಕೊಂಡು ಒಂದು ಕಾಲು ಇಟ್ಕೊಂಡೆ ಕುತ್ಕೊಳ್ಳೋದು. ಹಂಗೆ ನೀನು ಕುಡಿಸೆ ಚೆನ್ನಾಗೂ ಕಾಣಿಸಲ್ಲ. ನೀಟಾಗಿ ಬಿಡು ನ್ಯಾರ್ಗ ಕಾಲನ್ನ, ಚೆನ್ನಾಗಿ ಕಾಣಿಸ್ತದೆ. ಇನ್ನು ಮೇಲ್ಕೆ ಅಂತ ಅದೇ ಹಂಗೆ ಒಂಥರ ಇದು ಕಾಣಿಸ್ತದೆ. ಹಂಗಿರ್ಬಾರ್ದು, ನ್ಯಾರ್ಗ ಇರಬೇಕು ಕಾಲು, ಹಂಗೆ ಹಂಗೆ ಇರಬೇಕು. ಸರಸ್ವತಿ ಫೋಟೋ ನೋಡಿ, ಯಾವುದನ್ನು ಸರಸ್ವತಿ ಹೆಂಗೆ ಕೂತೈತೆ. ನಾರ್ಗ ಇರಬೇಕು ಕಾಲು, ವಾಡಿ ಕೂರ್ತದೆ, ಲಕ್ಷಣವಾಗಿ ಕಾಣಿಸ್ತದೆ ನಮಗೇನೋ. ಹಂಗೆ ಇರಬೇಕು. ಹಂಗೆ ಸಾಕಿಸ್ತಿದ್ದೆ. ಇದಕ್ಕೆ ಇಷ್ಟು ಕೂಡು ಕಟ್ಟಿದ್ಯಾ ಇಲ್ಲಿ? ಇಷ್ಟೊಂದು ನೆನಪಿಲ್ಲ. ಬರ್ತೈತೆ ಅದಕ್ಕೆ ಅದನ್ನ ಹೇಳಿದ್ದು ಹಂಗೆ ಹಾಕಿದ್ದು. ಸೊ ಈ ವರ್ಷ ನಾನು ಫುಲ್ ಪರ್ಟಿಕ್ಯುಲರಾಗಿ ಕಾಲು ಹಿಂಗೆ ಇರಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡು ಫಿಕ್ಸ್ ಮಾಡ್ಕೊಂಡು ಹಿಂಗೆ ಇರಬೇಕು, ಈ ಥರನೇ ಇರಬೇಕು ಅಂತ ಅಂದ್ಬಿಟ್ಟು. ಸೊ ಫೋನಲ್ಲಿ ನೋಡಿದ್ನಲ್ವ ನಾನು, ಅವ್ರು ಕೂರಿಸಿದ್ದು. ಸೊ ಅವ್ರು ಹೇಳಿದರು ಡಬ್ಬ ಮಣೆ ಎಲ್ಲ ಎಷ್ಟು ಸೆಂಟಿಮೀಟರ್ ಇರಬೇಕು ಅಂತ. ಸೊ ಅಷ್ಟೇ ಸೆಂಟಿಮೀಟರ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಣೆ ಎಲ್ಲ ರೆಡಿ ಮಾಡಿಕೊಟ್ರು ನಮ್ಮ ಭಾವ ಅವರು. ಸೊ ಎಲ್ಲ ಟೇಬಲ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದು. ಆಮೇಲೆ ಕಾಲು ಎಲ್ಲ ಅಂದ್ಬಿಟ್ಟು ನಾನು ಹಿಂಗೆ
ಏನೋ ನಂಗೆ ಬೇರೆ ಸೀರೆ ಏನೋ ಟೆನ್ಷನ್, ಕಾಲು ಮಾತ್ರ ಹಿಂಗೆ ಇರಬೇಕು ಅಂತಂದ್ಬಿಟ್ಟು, ಸೊ ಅದಕ್ಕೆ ಸ್ವಲ್ಪ ನಮ್ಮ ಅಕ್ಕ ಜೊತೆನೋ ಜಗಳ ಎಲ್ಲ ಆಡ್ಕೊಂಡು ಆಮೇಲೆ ಕೈನ ಹಂಗೆ ಕೂರ್ಸೋಕೆ ಬಂದಿಲ್ಲ. ಅದು ಕೋಲು ಅಲ್ಲಾಡ್ತಾ ಇತ್ತು, ಇನ್ನೊಂದು ಸ್ವಲ್ಪ ಸ್ಟ್ರಾಂಗಾಗಿ ದಾರ ಕಟ್ಟಬೇಕಿತ್ತು. ಸೊ ಅದು ಎಷ್ಟು ಕಟ್ಟಿದ್ರು ಸ್ಟ್ರಾಂಗಾಗಿ ಅದು ಆಗ್ತಾನೇ ಇರಲಿಲ್ಲ, ವಾಲ್ತಾನೇ ಇತ್ತು. ಸೊ ಅದಕ್ಕೆ ದೇವ್ರಿಗೆ ಕೈದು ಅಜ್ಜಿಗೆ ಬಿಟ್ಬಿಟ್ಟೆ. ಸರಿ ಆಯ್ತು ನೀನೇ ಮಾಡು ಅಂತ. ಆದರೂ ಸ್ವಲ್ಪ ನಾನು ಹಂಗೆ ನಾನು ಇದ್ದೀನಿ ಅನ್ನೋ ಥರ ಅಲ್ಲಿ ನಿಂತ್ಕೊಂಡು ಹಂಗೆ ಹಿಂಗೆ ಮಾಡ್ತಾಯಿದ್ದೆ. ಸೊ ಈ ವ್ಲಾಗಲ್ಲೇ ಪ್ರಿಪ್ರೇಷನ್ ವ್ಲಾಗ್ ಮತ್ತು ಹಬ್ಬ ವ್ಲಾಗ್ ಎರಡೂ ಇದರಲ್ಲೇ ಇರುತ್ತೆ. ಸೊ ಎರಡು ಸಪ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಪ್ರಿಪ್ರೇಷನ್ ವ್ಲಾಗೆಲ್ಲ ನೀಟಾಗಿ ಮಾಡಿದೆ ಒಂದು ವ್ಲಾಗ್ ಥರ. ಹಬ್ಬ ದಿವಸ ಎಲ್ಲ ನನ್ನ ಮೂಡ್ ಸರಿ ಇರೋಲ್ಲ ಯೂಶ್ವಲಾಗಿ. ಸೊ ಆವತ್ತು ಏನೋ ಒಂಥರ ನಂಗೆ ಮೂಡ್ ಇರಲಿಲ್ಲ ವ್ಲಾಗ್ ಮಾಡೋಕ್ಕೆ. ಬಟ್ ಆದರೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಅದ್ಯಾಕೆ ಸಪ್ರೇಟ್ ಮತ್ತೆ ಹಾಕೋದು ಅಂತ ಅಂದ್ಬಿಟ್ಟು ಎರಡೂ ಮರ್ಜ್ ಮಾಡಿ ಒಂದೇ ವ್ಲಾಗಲ್ಲಿ ಹಾಕಿದ್ದೀನಿ. ಗೈಸ್ ನಮ್ಮಮ್ಮ ಒಬ್ಬಟ್ಟು ಮಾಡ್ತಾವ್ರೆ. ಯಾವುದೋ ಬಾಕ್ಸ್ ಕೊಟ್ಟಲ್ಲ ಲೈಟಾಗಿ ನೋಡಿ ಅದೆಲ್ಲ ಹಾಕಿ ಸುಮ್ಮನೆ ಮಾಡ್ಕೊಳ್ತಾರೆ. ಇದು ಚೆನ್ನಾಗಿ ಮಾಡಿದ್ದೀನಿ. ಒಬ್ಬಟ್ಟು ಹಾಲು ಅನ್ನ, ಏನಮ್ಮ ಇದು ಮೆಂತ್ಯ ಪಲಾವ್, ರಸ, ಬೋಂಡ ಅಲ್ಲೆಲ್ಲೋ ಇದೆ. ಇಷ್ಟು ಗೈಸ್ ನಮ್ಮ ಮನೆಯಲ್ಲಿ ಇವತ್ತು ಹಬ್ಬ ಸ್ಪೆಷಲ್ ಊಟ. ಅದು ಇದು ಮಾಡ್ಬೇಕಾದ್ರೆ ನೋಡಿ ಆಕೆ ಮಾತ್ರ. ನಾನೇನು ಗೊತ್ತಿಲ್ಲ ಅದ ಹಂಗಾಗಿರೋದು. ಫೋನಲ್ಲಿ ಹಾಕು. ಮಾಡ್ಕೊತೀನೋ ಇವಳು ನೋಡಿ ಭಕ್ತಿ, ನಮ್ಮ ಮಮ್ಮಿ ಬೆಳಗ್ಗೆ ಬಂದರು, ಇವಾಗ ಹೋಗ್ತಾವ್ರೆ. ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡಿಲ್ಲ. ಒಬ್ಬಟ್ಟು ಪಲಾವ್ ಸೊ ಹೀಗಿತ್ತು ಈ ವರ್ಷ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ. ಸ್ಪೆಷಲ್ ಅಂದರೆ ಮೊಗ್ಗಿನ ಜಡೆ ದೇವ್ರಿಗೆ ಹಾಕಿದ್ದು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆಯಲ್ಲ. ಸೊ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಯಾರ್ಯಾರು ನೋಡಿಲ್ಲ ಹೋಗಿ ಚೆಕ್ ಮಾಡಿ. ಸೊ ಹೋದ ವರ್ಷ ದೇವ್ರಿಗೆ ಉಡ್ಸಿದ್ದಿದ್ದು ಸೀರೆ ಫಸ್ಟ್ ನಾನೇ ಉಟ್ಕೊಂಡಿದ್ದೆ. ಸೊ ಈ ವರ್ಷವೂ ದೇವ್ರಿಗೆ ಉಡ್ಸಿದ್ದಿದ್ದು ಸೀರೆನ ನಾನೇ ಉಟ್ಕೊಂಡೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ನಾನು ಮತ್ತೆ ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.